गुलबर्गा सिटी के यूनिवर्सिटी पुलिस स्टेशन लिमिट्स में एक नौजवान लड़के का कत्ल का वाक़या पेश आया है। बताया जा रहा है कि कल रात अभिषेक नामी नौजवान लड़के को लड़की के घर वालों ने लड़की के ज़रिए फ़ोन करके अपने घर पे बुला के लड़के के साथ मारपीट की और एक रास्ते में फेंक कर चले गए। पुलिस को जब लड़का ये मिला तो पुलिस ने ट्रॉमा केयर हॉस्पिटल में एडमिट करा दिया गया पुलिस वालों के ज़रिए। पुलिस डिपार्टमेंट ने इस लड़के को ट्रॉमा केयर हॉस्पिटल में एडमिट कराया गया था पुलिस वालों के ज़रिए, मगर जब तक उस लड़के की डेथ हो चुकी थी। मरने वाले लड़के का नाम अभिषेक था और उसकी उम्र 21 साल थी और ये बीएससी नर्सिंग का स्टूडेंट था। लड़के के वालिद आशिक जादव ने बताया ये सारा वाक़या और ये केस यूनिवर्सिटी पुलिस स्टेशन में दर्ज कर लिया गया है। आइए देखते हैं एक रिपोर्ट। ಸರ ಮೊನ್ನೆ ರಾತ್ರಿ 12:30 ಹಂಗಾಗಿ ಫೋನ್ ಮಾಡ್ರಿ ಅಂತೇಳಿ ಪ್ರೇರಣಾ ರಾಠೋಡ್ ಕುಸ್ನೂರು ಸ್ನ್ಯಾಪ್ಚಾಟ್ ಮೇಲೆ ಫೋನ್ ಮಾಡ್ಯಾಳ ಅಂತ. ಫೋನ್ ಮಾಡಿದ್ರೆ ಅರ್ಜೆಂಟ್ ಬಂದು ಭೇಟಿಯಾಗಂದ್ರಂತ ಸರ್. ಭೇಟಿಯಾಗಂದ ಏನು ಮಾಡ್ಯಾರ, ಇವ್ರು ಬರ್ತಡೇ ಪಾರ್ಟಿ ತಿಂದು ಸರ್. ಬರ್ತಡೇ ಪಾರ್ಟಿ ಮುಗಿಸ್ಕೊಂಡು ಸಿಂಗಲ್ ಬಾ ಅಂದಾನ. ಸಿಂಗಲ್ ಆಗುವಾನ ಕೊಂಡೆ ಹಾಕ್ಯಾರ ಸರ್. ಕೊಂಡೆ ಹಾಕಿ ಫುಲ್ ಫ್ಯಾಮಿಲಿ ಮೆಂಬರ್ಗಳು ಕೂಡಿ ಏನು ಟಾರ್ಚರ್ ಕೊಟ್ಟು ಕಬ್ಬಿಣ ರಾಡ ಎದುರು ಹೊಡೆದ್ರಿ. ಫುಲ್ ನನ್ನ ಮಗನಿಗೆ ಇಂಜುರಿ ಮಾಡಿಬಿಟ್ರಿ ಸರ್. ನಿನ್ನೆ ಹಿಡಿದು ಸಾಯಂಕಾಲ ಹಿಡಿದುಕೊಂಡು ಮೊನ್ನೆ ರಾತ್ರಿ ಸರ್ ಹೊಡೆದು ಮೊನ್ನೆ ಸರ 112 ಫೋನ್ ಮಾಡ್ರಿ. 112 ಫೋನ್ ಮಾಡ್ರಿ. ಹೊಡೆದು ಅವ್ರು ಏನು ಮಾಡ್ರಿ, ಕುಸ್ನೂರು ಕಂಟೆಗೆ ಹೋಗ್ಕಟ್ರಿ ಸರ್. ಕುಸ್ನೂರು ಕಂಟೆಗೆ ಹೋಗ್ಕಟ್ರಿ ಏನು ಮಾಡ್ರಿ, 112 ಫೋನ್ ಮಾಡ್ರಿ ಸರ್. ಯೂನಿವರ್ಸಿಟಿ ಪೊಲಿಟಿಷಿಯನ್ ತಂದು ಇಲ್ಲಿ ಟ್ರಾಮಾ ಕೇರ್ನಾಗ ಅಡ್ಮಿಟ್ ಮಾಡ್ರಿ ಸರ್. ಟ್ರಾಮಾ ಕೇರ್ನಾಗ ಅಡ್ಮಿಟ್ ಮಾಡಿದ್ರೆ ಟ್ರೀಟ್ಮೆಂಟ್ ಆಗಿದ್ದಿಲ್ಲ ಸರ್. ಶರಣ ಪ್ರಕಾಶ್ ಸರ್ಗೆ ಹೇಳಿದೀವಿ ಮತ್ತು ಪ್ರಿಯಾಂಕಾ ಸಾಬ್ರೆ ಎಲ್ಲರಿಗೂ ಹೇಳಿದೀವಿ. ಒಟ್ಟು ರೆಸ್ಪಾನ್ಸೇ ಆಗಿಲ್ಲ ಸರ್. ಕಾಮನ್ ಆಗಿದ್ದಂಗೆ ಇದ್ದಾನೆ ಸರ್. ಏನು ಸರ್ ಅದು ಏನು ಲವ್ ಕೇಸ್ ಅದನ್ನು ಏನೋ ಗೊತ್ತಿಲ್ಲ. ಹುಡುಗಿ ಕರೆದಾಳ ಸರ್, ಅದರ ಬಗ್ಗೆ ಪ್ರೂಫ್ ಎಲ್ಲ ಅವ ಸರ್. ಕರೆದ ಮೇಲೆ ಹೇಮಂತ್ ರಾಠೋಡ್, ಅನಿಲ್ ರಾಠೋಡ್ ಮತ್ತು ಜಾಧವ್ ಒಂದು ಅದರ FIRನಾಗ ಅದ ಸರ್. ನಾ ಹೆಸರಷ್ಟು ಇನ್ನೊಬ್ಬ ರಾಠೋಡ್. ಒಟ್ಟು 4 ಜನ 8-10 ಮಂದಿ ಕೊಡ್ತು. ಒಟ್ಟು ಅವ್ರ ಫ್ಯಾಮಿಲಿ ಮೆಂಬರ್ಗಳು ಕೂಡ 10 ಮಂದಿ ಕೂಡ ಹೊಡ್ತಾರೆ ಸರ್. ಟೋಟಲಿ ಫ್ಯಾಮಿಲಿ. ನನ್ನ ಮಗ ಸಾಯ್ಬೇಕಾದ್ರೆ ಅವರೇ ಕಾರಣ ಸರ್. FIR ಕಾಪಿ ಅದ ಸರ್. ಯಾವ ಸ್ಟೇಷನ್ ಒಳಗೆ ಆಗಿದೆ ಅಂತ ಸರ್? ಇದು ಸರ್ ಯೂನಿವರ್ಸಿಟಿ ಪೊಲಿಟಿಷಿಯನ್ ಸರ್. 2021 ಏನು ಓದ್ತಿದ್ದೀನಿ ಸರ್? BSc ನರ್ಸಿಂಗ್ ಸರ್. ಸೆಕೆಂಡ್ ಇಯರ್ ಎಕ್ಸಾಮ್ ಕೊಟ್ಟಾನ ಸರ್. ಮೊನ್ನೆ ರೀಸೆಂಟ್ ಒಂದು 15 ದಿನ ಹಿಂದೆ ಎಕ್ಸಾಮ್ ಕೊಟ್ಟು ಬಂದಾನೆ ಸರ್ ಬೀದರ್ಕರಿ. ಆಕಿ ಫೋನ್ ಮಾಡಿದ್ಮೇಲೆ ಸಡನ್ಲಿ ಎಲ್ಲ ದೋಸ್ತರು ಬೇಡ ಅಂತಂದ್ರೂ ಬೈಕ್ ತೊಗೊಂಡೋಗ್ಯಾನ ಸರ್. ಬೈಕ್ ತೊಗೊಂಡೋಗಿ ಮೊಬೈಲ್ನೂ ಆನ್ ಬಂದಿದ್ದೀರಿ ಸರ್. ಫ್ರೆಂಡ್ ಮೊಬೈಲ್ ತೊಗೊಂಡೋಗ್ಯಾನ ರೀ. ಆ ಫ್ರೆಂಡ್ ಮೊಬೈಲ್ ತೊಗೊಂಡು ಹೋಗಿದ್ದಕ್ಕೆ ಹೊಡೆ ಟೈಮಿಗೆ ಏನು ಮಾಡಿರಿ, ಅವ್ರ ಫ್ರೆಂಡ್ ಮೊಬೈಲಕ್ಕೆ ಅವ್ರ ಮಮ್ಮಿಗೆ ಫೋನ್ ಹಚ್ಚಿರು. ಅವ್ರ ಮಮ್ಮಿ ಹಚ್ಚದ ಮೇಲೆ ಅವಾಗ ಗೊತ್ತಾಗ ಸರ್. ಆಕೆ ಹುಡುಗಿ ಏನು ಮಾಡ್ಯಾಳ ಸರ್, ಫೋನ್ ಮಾಡ್ಯಾಳ ಹಿಂಗೆ ಉಳ್ಳಿಗತ್ತಾರ ಬಂದು ಬಿಡಿಸ್ಕೊಂಡು ಹೋಗ್ರಿ, ನಮ್ಮ ಕಲಾಶೆ ಮಾಡ್ತಾರೆ ಅಂತ ಹೇಳಿದ್ಮೇಲೆ 112 ಫೋನ್ ಮಾಡಿದ್ಮೇಲೆ ಕಂಟೆಗೆ ಹೋಗ್ಯಾರ ಸರ್. ಇನ್ನು ನಮ್ಮ ತಮ್ಮ ಆ್ಯಕ್ಚುಲಿ 3:15ಕ್ಕೆ ಫೋನ್ ಮಾಡ್ಯಾರ ಸರ್ ಯೂನಿವರ್ಸಿಟಿ ಪೊಲಿಟಿಷಿಯನ್ಲಿಂತ ರೀ. ನನಗೆ ಬೆಳಗ್ಗೆ ನಂದು ಆಪ್ರೇಷನ್ ಆಗಿದೆ ಸರ್. 4 ದಿನ ಐತ್ರಿ. ನಮ್ಮ ತಮ್ಮವ್ರಿಗೆ ನನಗೆ ಹೇಳಿದ್ದು ಬೆಳಗ್ಗೆ 7 ಗಂಟೆಗೆ ಸರ್. ನಮ್ಮ ಡಿಮ್ಯಾಂಡ್ ಏನಿಲ್ಲ ಸರ್, ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್ ಅಷ್ಟೇ. ನನ್ನ ಮಗ ಹೋಗಿ ಸರ್, ನನ್ನ ಮಗನ ಹೋದ್ಮೇಲೆ ಮತ್ತು ನಾ ಅವ್ರಿಗೆ ಬಿಡಲ್ಲ ರೀ. ಇಲ್ಲ ಅವ್ರ ಇರ್ಬೇಕು ಒಂದು, ನಾನು ಇರ್ಬೇಕು ಒಂದು. ಯಾಕಂದ್ರೆ ಕೈ ಬಂದು ಮಗ ಹೋಗ್ಯಾನ ತಾಯಿ ಸತ್ತು ಮಗ 9 ತಿಂಗಳು ಕೂಚಿತ್ರಿ. ಅವಾಗ ಅವ್ರ ತಾಯಿ ತೀರ್ಕೊಂಡಾಳ. ಅಂಥವ್ರಿಗೆ ಕರೆದಿವ್ರು ಹೊಡಿತಾರ ಅಂತಂದ್ರೆ ಮತ್ತು ಆ ಹುಡುಗಿ ನಾವು ಬಿಡಲ್ಲ. ಅವ್ರಿಗೆ ಟೋಟಲಿ ಫ್ಯಾಮ್ಲಿ ಏನೇ ಆಗಿಲ್ಲ ರೀ. ನಾನು ಆಸ್ತಿ ಹೋಲಿ ಎಲ್ಲ ಹೋಲ್ರಿ, ನಾ ಅವ್ರಿಗೆ ಬಿಡಲ್ಲ ಸರ್. ನಂದು ಇದೇ ಒಂದು ರಿಕ್ವೆಸ್ಟ್ ಸರ್ ನಿಮ್ಮ ಮೀಡಿಯಾದವ್ರ ಬಳಿ. ನನ್ನ ಮಗನ ನ್ಯಾಯ ಸಿಗ್ತದೆ ಸರ್. ಈಗ ಇವತ್ತಿನ ನಾಳೆ ಅನ್ನ ಹಾಕೋ ನಾನು ಒಂದು ಭವಿಷ್ಯ ಏನಾರು ಉದ್ಧಾರ ಆಗ್ತದೆ, ನನ್ನ ಬೆಲೆ ತೊಗೋಬೇಕು, ನಂದೇನೋ 10 ವರ್ಷ ಸರ್ವಿಸ್ ಅದ ತೊಗೋಬೇಕಂತ ನಾನು ಇಂಟೆನ್ಷನ್ ಇದೆ ಸರ್. ಈ ಹುಡುಗಿ ಹಿಂಗೆ ಕರೆದು ಹಿಂಗೆ ಮಾಡ್ತಾರಂತ ಸರ್. ಅವ ಸರ್ ಅವು ರೆಕಾರ್ಡಿಂಗ್ ಅವ, ರೇಗಿ ಮಾತಾಡೀವಿ, ರೆಕಾರ್ಡಿಂಗ್ ಅವ, ಫೋಟೋ ಅವ, ಎಲ್ಲ ಅವ ಸರ್. ಪೊಲಿಟಿಷಿಯನಾಗ ಎಲ್ಲ ಪ್ರೊಡ್ಯೂಸ್ ಮಾಡಿ ಸರ್. ಟೋಟಲಿ ಇನ್ಕ್ಲೂಡಿಂಗ್ ಅವ್ರ ಫ್ಯಾಮಿಲಿನೇ ಬಂದ ಸರ್. ಇದ್ರಾಗ 4 ಜನ ಗಂಡಸರು ಟೋಟಲ್ ಸರ್. ಅವ್ರ ಕುಟುಂಬನೇ ಸರ್. ಫ್ರೀ ಪ್ಲೇ ಮಾಡ್ಯಾರ ಸರ್. ಇದು ಅಶೋಕ್ ಜಾಧವ್ ಅಂತೇಳಿ ಸರ್. ಸರ್ ಅದು ನನಗೆ 1:30 ಗಂಟೆಗೆ ಕಾಲ್ ಬಂದಿತ್ತು ಸರ್. ಅದು ಕಾಲ್ ಬಂದಾಗ ನಾನು ಸೈಲೆಂಟ್ ಇತ್ತು ನನ್ನ ಫೋನು. ಅದಕ್ಕೆ ವೈಬ್ರೇಷನ್ ಆಗ್ತಿತ್ತು. ನಾ ನೋಡಿದ್ದಿಲ್ಲ. ಅದು ನೋಡಿಸನ್ನ ನಾ 2-5 ಮಿನಿಟಿಗೆ ಎದ್ದಿದ್ದೆ. ಹೋಗಿ ನಮ್ಮ ಇನ್ನೊಬ್ಬ ಬ್ರದರ್ ರೋಹನ್ ಅಂತೇಳಿ ಕಾಲ್ ಬಂತು. ಯಾಕೆ ರೋಹನ್ ಏನಾಗಿತ್ತು, ಕಾಲ್ ಬಂದಿತ್ತಲ್ಲ ಅಂತಂದೆ. ಅನ್ನೋದು ಅವರಂದರು ಹಣ ಅಭಿಷೇಕ್ಗೆ ಹುಡುಗಿ ಮನೆಗೆ ಇದು ಹಿಡಿದಿದ್ದಾರಂತ. ಅದಕ್ಕೆ ಹೋಗೋಣ ಬನ್ನಿ, ಎಲ್ಲಿ ಹೋಗಬೇಕು ಅಂತ. ಇಲ್ಲಿ
ರಶ್ಮಿ ಕಾಲೇಜ್ ಹಿಂದ್ಗಡೆ ಅಂತಂದಾಗ ನಾ ಹೋಗ್ತಾ ಇದ್ದಾಗ 112 ಕಾರ್ ಬಂದಿತ್ತು ಪೊಲೀಸ್ದು. ಅದು ಫಾಲೋ ಅಪ್ ಮಾಡಿ ಕೆಸಂದು ನಾ ಹೋಗ್ಲತ್ತಿದ್ದೆ, ಅದ್ರ ಸಂಗಟೆ ಹೋಗ್ಬಿಟ್ಟು ನಾ 112 ಸಂಗಟೆ. ಅವ್ರು ಫಸ್ಟ್ ಹೋಗಿ ಎನ್ಕ್ವೈರಿ ಮಾಡಿ ನಾ ಹಾಗೆ ಹೋದ್ಮೇಲೆ ನಮ್ಮ ಅಭಿಷೇಕಿಗೆ ರೋಡ್ ಮೇಲೆ ಹಾಕಿಬಿಟ್ಟಿದ್ರು ಅವರು. ಅಲ್ಲೆಲ್ಲ ಅವರು ಅವನಿಗೆ ಅಭಿಷೇಕಿಗೆ ರೋಡ್ ಮೇಲೆ ಹಾಕಿಬಿಟ್ಟಿದ್ರು. ಹಾಕಿದ್ಮೇಲೆ ನಾ ಕೇಳಿದೆ, ಯಾಕಣ್ಣ ಏನಾಗಿದೆ ಅಂತ ಕೇಳಿದಾಗ ಎಲ್ಲ ಹಿಂಗೆ ಬಂದಿದ್ದಾನೆ ನಮ್ಮ ಮಗ, ನಿಮ್ಮ ತಮ್ಮ ಹಂಗೆ ಹಿಂಗೆ ಅಂತಂದರು. ಅನ್ನೋದು ಹೌದಾ, ಆಯ್ತು ಇರ್ಲಿ ಬಿಡಿ ಸರ್, ಸಾರಿ ಅಂತೇಳಿ ಕರ್ಕೊಂಡು ಹೊಂಟಿದ್ದೆ. ಇವರು 112 ಸರ್ ಎಲ್ಲ ನಾವು ಕರ್ಕೊಂಡು ಹೊಂಟಿದ್ದೇವೆ ರೀ. ಮತ್ತು ಅವ ಅನಿಲ್ ರಾಠೋಡ್ ಅಂತೇಳಿ ಹೊಡೆದ್ಬಿಟ್ಟ ಸರ್. ಅವ ಅಲ್ಲೇ ಅದ್ರ ಮ್ಯಾಗ ಹೊಡೆದಿದ ಮ್ಯಾಗೆ ಮತ್ತೆ ಹೊಡೆದ್ಬಿಟ್ಟ ಅವ. ಇದು ಅವನ ಸ್ಟಿಕ್ ಇತ್ತು, ಸ್ಟಿಕ್ ತೊಗೊಂಡು ಹೊಡೆದ್ಮ್ಯಾಗ ಮತ್ತು ಪೊಲೀಸರು ಎಲ್ಲ ಸರ್ಸ್ಕೇಸಂದ್ರೆ ಮತ್ತು 112 ಕಾರ್ದಲ್ಲಿ ಕೂಡಿಸಿದ್ರು. ಅಲ್ಲಿದ್ದು ಕೂಡಿಸಾದ್ಮೇಲೆ ಯೂನಿವರ್ಸಿಟಿ ಸ್ಟೇಷನಿಗೆ ಒಯ್ಯಬೇಕು ಅಂತೇಳಿ ಯೂನಿವರ್ಸಿಟಿ ಸ್ಟೇಷನ್ ಹತ್ರ ಒಯ್ದರು. ಯೂನಿವರ್ಸಿಟಿ ಸ್ಟೇಷನ್ ಹತ್ರ ಅವ್ನಿಗೆ ಇಳಿಯೋಕೆ ಆಗ್ತಾಯಿಲ್ಲ, ಕಾಲಿಗೆಲ್ಲ ಪೇನ್ ಆಗಿತ್ತು, ಕಾಲಿಗೆಲ್ಲ ಕೈಗೆಲ್ಲ ಸ್ವೆಲ್ಲಿಂಗ್ ಆಗಿತ್ತು. ಅವ್ನಿಗೆ ಇಳಿಸ್ಮೇಲೆ ನಂಗೆ ಇಳಿಯೋದಾಗಂಗಿಲ್ಲ ಸರ್ ಅಂತೇಳಿ ಹೇಳ್ದನ ಅಭಿಷೇಕ್. ಹೇಳಾದ್ಮೇಲೆ ಮತ್ತು ಆಯಿತು, ಅಲ್ಲಿ SI ಸರ್ ಇದ್ದರು ಸರ್, ಅವ್ರು ನೇಮ್ ಗೊತ್ತಿಲ್ಲ, SI ಅವ್ರು ಇದ್ದರು. ಅವ್ರು ಅಂದರು ಇಮಿಡಿಯೇಟ್ಲಿ ನೀವು ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ. ಅಲ್ಲಿದ್ದು ಸೀದಾ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಂದು ಸರ್. ಅಲ್ಲಿದ್ದು ಬಂದು ಇಲ್ಲಿ ರೀಸನ್ ಹುಡುಗಿ ಬಾ ಅಂತಂತ ಹೇಳಿದಳಂತ ಸರ್ ಅವನಿಗೆ, ಅಭಿಷೇಕಿಗೆ. ಅದಕ್ಕೆ ಅಲ್ಲಿ ಹೋದಾಗ ಫ್ರೆಂಡ್ಶಿಪ್ ಇತ್ತಂತ ಸರ್, ನನಗೆ ಗೊತ್ತಿಲ್ಲ, ಫ್ರೆಂಡ್ಶಿಪ್ ಇತ್ತಂತ. ಅಲ್ಲಿ ಹೋದಾಗ ಅದು ಫ್ರೆಂಡ್ಶಿಪ್ ಇತ್ತಂತ ಸರ್, ಅಷ್ಟೇ ನನಗೆ ಗೊತ್ತು.